ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ನಡುವೆ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಕೂಡ ನಡೆಯಲಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಬಸವನಗುಡಿಯ ದೊಡ್ಡ ಗಣಪನಿಗೆ ಕ್ರೀಡಾಭಿಮಾನಿಗಳು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಭಾರತ ತಂಡವು ಜಯಗಳಿಸಲಿ ಅಂತೇಳಿ ಈಗಾಗಲೇ ಕೂಡ ಆಲ್ ದ ಬೆಸ್ಟ್ ಹೇಳಿರುವಂತದ್ದು. ಸದ್ಯ ನಾನೀಗಾಗಲೇ ಕೂಡ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಅಭಿಮಾನಿಗಳು ಸಾಕಷ್ಟು ಜೋಶ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನ ನಡೆಯುವಂತ ಮ್ಯಾಚಿನಲ್ಲಿ ಭಾರತ ತಂಡವು ಜಯಗಳಿಸಲಿ ಅನ್ನುವಂತ ಒಂದು ಜಯ ಘೋಷಗಳನ್ನು ಕೂಡ ಈಗಾಗಲೇ ಕೂಗ್ತಾ ಇರುವಂತದ್ದು. ಸದ್ಯ ನನ್ನ ಜೊತೆಲಿ ಸಾಕಷ್ಟು ಜನ ಕ್ರೀಡಾ ಅಭಿಮಾನಿಗಳು ಕೂಡ ಜೊತೆಲಿದ್ದಾರೆ, ಹಿರಿಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ನಡುವಿನ ಒಂದು ಫೈನಲ್ ಪಂದ್ಯ ಕೂಡ ಇರುವಂತದ್ದು. ತಾವು ದೊಡ್ಡ ಗಣಪತಿಯ ಬಳಿಗೆ ಬಂದಿದ್ದಾರೆ, ಏನ್ ಪ್ರಾರ್ಥನೆ ಸಲ್ಲಿಸಿದ್ರಿ ಸರ್? ಇವತ್ತು ನಾವು ಹೋದ ವರ್ಷ ನಾವು ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಮೇಲೆ ದೊಡ್ಡ ವರ್ಲ್ಡ್ ಕಪ್ ಸೋತ್ಬಿಟ್ವಿ. ಇವತ್ತರ ಒಂದು ವಾರ ನಿದ್ದೆ ಮಾಡಿಲ್ಲ ನಾವು. ಇವತ್ತು ಗೆಲ್ತೀವಿ ಅನ್ನೋ ಹೋಪ್ ಮೇಲೆ ಗಣೇಶನ್ ಲಾಸ್ಟ್ ಟೈಮ್ ಪೂಜೆ ಮಾಡ್ತೀವಿ ಗಣೇಶನ್ಗೆ. ಏನು ಮಾಡ್ತೀವಿ, ಅನ್ಫಾರ್ಚುನೇಟ್ ಅವರು ಟ್ರಾವರ್ ಹೆಡ್ ಚೆನ್ನಾಗಿ ಆಡ್ಬಿಟ್ಟು ನಮ್ಮನ್ನು ಸೋಲಿಸ್ಬಿಟ್ಟ. ಇವತ್ತು ಗೆಲ್ತಾರೆ ಅನ್ನೋ ಒಂದು ಅಭಿನಯ ಗೆಲ್ತಾರೆ ಅನ್ನೋ ಒಂದು ಇದೇ ನಡೀತಾ ಇದೆ. ಇವತ್ತು ಗೆಲ್ಲಬೇಕು. ಇವತ್ತು ಗೆದ್ದರೆ ನಮ್ಮ 3 ವರ್ಲ್ಡ್ ಕಪ್ ಈ ವರ್ಷ 2 ವರ್ಲ್ಡ್ ಕಪ್ ಇದು 3ನೇದು ಗೆದ್ದಂಗೆ ಆಗುತ್ತೆ. ಏನು ನೋಡೋಣ ಭಗವಂತ ನಿಚ್ಚೆ ಹೇಗಿದೆಯೋ ಅಂತೂ ಒಟ್ಟಿನಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಈ ಹೋಪ್. ಓಕೆ ಸರ್, ಥ್ಯಾಂಕ್ ಯು. ಈಗ ಮತ್ತೊಬ್ರು ನನ್ನ ಜೊತೆಲಿ ಇರುವಂತದ್ದು. ಸರ್, ತಾವು ಕೂಡ ಈಗ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ರಿ, ಏನ್ ಪ್ರಾರ್ಥನೆ ಮಾಡ್ಕೊಂಡ್ರಿ ದೇವರ? ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಎಲ್ಲ ಮೆರುಗಾಗಿ ಮೆಚ್ಚುಗೆಗಾಗಿ ಈ ಒಂದು ಇಂಡಿಯಾ ನ್ಯೂಜಿಲೆಂಡ್ ನಮ್ಮ ಇಂಡಿಯಾ ಭಾರತದಲ್ಲಿ ಗೆಲ್ಲೇಬೇಕು, ಈ ಒಂದು ಕಪ್ಪು ಗೆಲ್ಕೊಂಡು ಬರಬೇಕು ನಮ್ಮ ಇಂಡಿಯಾದವರು ಅಂತ ನಾವು ಎಲ್ಲ ಸಂಘದ ಪರವಾಗಿ ಮತ್ತು ನಮ್ಮ ಗಣೇಶನ ಬಳಿ ಬಂದು ಬೇಡ್ಕೊಂಡು ಕೂರ್ಕೊಳ್ತಾ ಇದ್ದೀವಿ. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತದ್ದು. ಸರ್, ತಾವೇನಂತ ವಿಶ್ ಮಾಡ್ತೀರಾ ಸರ್ ಭಾರತ ತಂಡಕ್ಕೆ? ಇವತ್ತೊಂಥರ ಹಬ್ಬದ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಇವತ್ತು ನಿರ್ಣಾಯಕ ಪಂದ್ಯ ಇದೆ. ಜನಗಳು ಬಹಳ ಕುತೂಹಲದಿಂದ, ಯಾರು ಇವತ್ತು 2 ಗಂಟೆ ಮೇಲೆ ಮನೆ ಬಿಟ್ಟು ಯಾರು ಹೋಗಲ್ಲ, ರಸ್ತೆಯಲ್ಲಿ ಇರಲ್ಲ, ಎಲ್ಲ ಬಹಳ ಕುತೂಹಲ ಕಾಯ್ತಾ ಇದ್ದಾರೆ. ಇವತ್ತು ಗೆಲ್ಲೇಬೇಕು, ಭಗವಂತನ ಆಶೀರ್ವಾದ, ಒಳ್ಳೆ ಆಟಗಾರರಿದ್ದಾರೆ, ಎಲ್ಲರೂ ಒಳ್ಳೆ ಸ್ಥಿತಿನಲ್ಲಿ ಆಡ್ತಾ ಇದ್ದಾರೆ. ಇವತ್ತು ಗೆಲ್ತಾರೆ ನಮ್ಮರು. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತ ಸರ್, ತಾವು ಕೂಡ ವಿಶೇಷವಾಗಿ ಗಣಪನಿಗೆ ಪೂಜೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರಿ, ಏನ್ ಬೇಡ್ಕೊಂಡ್ರಿ ಸರ್ ಭಗವಂತನ ಹತ್ರ? ಇದೊಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು. ಇಂಡಿಯಾ ನ್ಯೂಜಿಲೆಂಡ್ ಅವ್ರನ್ನ ಗ್ರೌಂಡ್ ಎಲ್ಲ ಇಟ್ಟಾಡ್ಸಿ ಹೊಡಿತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಲಾಸ್ಟ್ ಟೈಮ್ ಪಾಕಿಸ್ತಾನ ಅವ್ರನ್ನ ಯಾವ ರೀತಿ ಬೋಲ್ಡ್ ಔಟ್ ಮಾಡಿದ್ರು ಇವ್ರನ್ನ ಸೋಲ್ಡ್ ಔಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆಗೆ ನಾವು ಇವತ್ತು ಇಲ್ಲಿ ಪೂಜೆ ಮಾಡಕ್ ಬಂದಿದ್ದೀರಿ. ಇಂಡಿಯಾ ಗೆಲ್ಲುತ್ತೆ. ವೀರ ಕನ್ನಡಿಗರ ಗರ್ಜನೆ ಪೂಜೆ ಮಾಡಿದಾಗಲ್ಲ ಇಂಡಿಯಾ ಗೆದ್ದಿದೆ. ಈ ಸತಿ ನೀವು ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಗಣಪತಿನಲ್ಲಿ ಪೂಜೆ ಮಾಡಿದ್ದೀರಿ, ಒಳ್ಳೇದಾಗುತ್ತೆ. ಸರ್, ಈಗ ಕಳೆದ ಬಾರಿಯ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಸಂದರ್ಭದಲ್ಲಿ ಕೂಡ ತಾವು ವಿಶೇಷವಾಗಿ ಪೂಜೆ ಪ್ರಸಾದವಾದ ವಿತರಣೆ ಕೂಡ ಮಾಡಿದ್ರಿ. ಈ ಬಾರಿ ಕೂಡ ಪೂಜೆಯನ್ನ ಮಾಡಿಸ್ತಾ ಇದ್ದೀರಾ. ಈ ಬಾರಿ ಕೂಡ ಗೆಲ್ಲುತ್ತೆ ಅನ್ನುವಂತ ಒಂದು ವಿಶ್ವಾಸ ತಮ್ಮಲ್ಲಿ ಇಮ್ಮಡಿ ಆಗಿದೆ ಅಂತ ಅನ್ಸತ್ತಾ? ಇದು ದುಪ್ಪಟ್ಟಾಗಿದೆ. ಖಂಡಿತ ಇಂಡಿಯಾ ಗೆಲ್ಲುತ್ತೆ. ನಮ್ಮ ಭಾರತದ ಏನು ಈ ಒಂದು ಮೈಲುಗಲ್ಲು ಗ್ಯಾರಂಟಿ ವರ್ಲ್ಡ್ ಕಪ್ ನ ತಗೊಂಡು ಬಂದೇ ಬರುತ್ತೆ ಅಂತ ಹೇಳಕ್ಕೆ ನಾವು ಗಣಪತಿ ಸಾಕ್ಷಿಯಾಗಿ ಪೂಜೆ ಮಾಡಿದ್ದೀರಿ. ಗ್ಯಾರಂಟಿ ಗೆಲ್ಲುತ್ತೆ. ಜೈ ಭಾರತ್ ಮಾತಾಕ್ಕೆ. ಮತ್ತೊಬ್ಬರು ನನ್ನ ಜೊತೆಲಿ ಕ್ರೀಡಾ ಅಭಿಮಾನಿಗಳು ಕೂಡ ಇರುವಂತದ್ದು. ಸರ್, ತಮ್ಮ ನೆಚ್ಚಿನ ಆಟಗಾರರು ಯಾರು ಸರ್ ಇವತ್ತು? ನೆಚ್ಚಿನ ಆಟಗಾರರು ವಿರಾಟ್ ಕೊಹ್ಲಿ ಅಂದ್ರೆ ಇಡೀ ವರ್ಲ್ಡ್ ಫೇಮಸ್. ಇಡೀ ವರ್ಲ್ಡ್ ಅಲ್ಲಿ ಯಾರು ಕೇಳಿದ್ರು ವಿರಾಟ್ ಕೊಹ್ಲಿ ಅಂತಾನೆ ಹೇಳೋದು. ಯಾಕೆಂದ್ರೆ ಅವ್ರು ಅದೇ ರೀತಿ ಪ್ರದರ್ಶನ ತೋರಿಸ್ಕೊಂಡ್ ಬರ್ತಾರೆ. ಒಂದು ಒಳ್ಳೆ ಸ್ಕಿಲ್ಫುಲ್ ಆಟಗಾರರು ಅಂತಾನು ಹೇಳ್ಬೋದು. ಸೊ ನಮ್ಮ ಫೇವರೇಟ್ ಅವರು. ನಾನಿವತ್ತು ನಮ್ಮ ಸರ್ವಸಿದ್ಧಿ ವಿನಾಯಕ ದೊಡ್ಡ ಗಣಪತಿ ಹತ್ರ ಬೇಡ್ಕೊಂಡಿರೋದೇನೆಂದ್ರೆ ನಮ್ಮ ಭಾರತ ತಂಡ ಜಯಬೇರಿಯಾಗಿ ಬರಬೇಕು. ಈ ಸರ್ವಸಿದ್ಧಿ ವಿನಾಯಕ ಏನಂದ್ರೆ ಈ ಹಿಂದೆನೂ ನಾವು ಪೂಜೆ ಮಾಡಿಸಿದಾಗ ನಮಗೆ ಒಂದು ಒಳ್ಳೆ ಫಲವನ್ನು ಕೊಟ್ಟಿದ್ದಾರೆ. ಸೊ ಅಂದ್ರೆ ಈಗ ಆಟಗಾರರು ಖಂಡಿತವಾಗ್ಲೂ ಅವ್ರ ಶ್ರಮ ಇದ್ದೇ ಇರುತ್ತೆ. ಆದ್ರೆ ಒಂದು ದೇವರ ಆಶೀರ್ವಾದ ಇದ್ರೆ ಇನ್ನ ನಮ್ಗೆ ಏನೋ ಬಲ ದುಪ್ಪಟ್ಟಾಗತ್ತೆ ಅಂತ ಹೇಳಿ ನಾವು ಬೇಡ್ಕೊಂಡಿರೋವಂಥದ್ದು. ಸೊ ಸರ್ವಸಿದ್ಧಿ ವಿನಾಯಕ ನಮ್ಗೆ ನಿಜವಾಗ್ಲೂ ಈ ಸಲ ಕಪ್ ಗೆಲ್ಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನಮ್ಮ ಎಲ್ಲಾ ತಂಡದ ಆಟಗಾರರಿಗೂ ಶಕ್ತಿ ತುಂಬ್ತಾರೆ ಅಂತೇಳಿ ನಾವು ಇವತ್ತು ಪೂಜೆ ಮಾಡಿಸಿದೀವಿ. ಹಾಗೆ ನಮ್ಮ ಇಂಡಿಯಾ ಗೆದ್ಕೊಂಡ್ಬರ್ಲಿ ಅಂತ ನಮ್ಮ ಆಸೆ. ಈಗ ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತದ್ದು. ಸರ್, ಸ್ಫೋಟಕ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯರ ಒಂದು ಭಾವಚಿತ್ರವನ್ನು ಕೂಡ ಹಿಡಿದು ತಾವು ಅವಾಗ್ಲಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ. ಏನಂತ ಹೇಳ್ತೀರಾ ಸರ್ ಇವತ್ತಿನ ಮ್ಯಾಚ್ಗೆ? ಯಾವ ತರವಾಗಿ ಆಲ್ ದ ಬೆಸ್ಟ್ ಹೇಳ್ತೀರಾ? ಇವತ್ತು ಮ್ಯಾಚ್ ಗೆಲ್ತದೆ, 100% ಗ್ಯಾರಂಟಿ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸೇಮ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ಸ್ ಸೋತಿದ್ರು ನ್ಯೂಜಿಲೆಂಡ್ ಮೇಲೆ. ಆ ಸ್ಟೇಡಿಯಂ ಫೈನಲ್ ತಿಳಿಸ್ಕೊಳ್ತಾರೆ. ಇವತ್ತು ಈ ಸ್ಟೇಡಿಯಂ ಮ್ಯಾಚ್ ಇದು, ಈ ಫೈನಲ್ ತಿಳಿಸ್ಕೊಳ್ತಾರೆ ಗ್ಯಾರಂಟಿ. 2024 T20 ಚಾಂಪಿಯನ್ಶಿಪ್ ಗೆದ್ದಿದ್ರು. ಈ 2025 ಗೆಲ್ತವೆ. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಕ್ರೀಡಾ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಹಿಂದಿನ ಮ್ಯಾಚ್ ನಲ್ಲಿ ಕೂಡ ಭಾರತ ತಂಡ ಗೆದ್ದು ಭಾರತಕ್ಕೆ ಕಪ್ಪನ್ನ ತರತ್ತೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.